Yesterday evening, I was speaking about the fear of the Lord. ನಿನ್ನೆ ಸಂಜೆ ನಾನು ದೇವರ ಭಯದ ಬಗ್ಗೆ ಮಾತಾಡ್ತಾ ಇದ್ದೆ. And we saw that the first person about whom God said, "Now I know that you fear me," was Abraham. ನಾವು ನೋಡಿದ್ವಿ, ದೇವರು ಮೊದಲ ಮನುಷ್ಯ ಅಬ್ರಹಾಮನ ಬಗ್ಗೆ ನನಗೆ ಗೊತ್ತು, ನೀನು ನನಗೆ ಭಯಪಡ್ತೀಯ ಅಂತ ಹೇಳಿದ್ದನ್ನು. So that is a great example for us. ಅದು ಒಳ್ಳೆಯ ಮಾದರಿಯಾಗಿದೆ ನಮಗೆ. Now I want to show you another verse where it speaks about Jesus. ನಾನು ಇನ್ನೊಂದು ವಚನವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಅದು ಯೇಸುವಿನ ಬಗ್ಗೆ ಮಾತಾಡುತ್ತೆ. You know that the same Holy Spirit that rested upon Jesus is the same Holy Spirit that rested upon the apostles on the day of Pentecost. ನಿಮಗೆ ಗೊತ್ತಾ, ಯೇಸುವಿನ ಮೇಲೆ ಯಾವ ಪವಿತ್ರಾತ್ಮ ನೆಲೆಸಿತೋ ಬಂದು ಅದೇ ಪವಿತ್ರಾತ್ಮ ಅಪೊಸ್ತಲರ ಮೇಲೂ ನೆಲೆಸಿತ್ತು ಅಂತ. And I want you to see a verse in John chapter 7. ಯೋಹನ್ನ ಅಧ್ಯಾಯ 7ನೇ ಪುಸ್ತಕ 7ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ಲಿಕ್ಕೆ ನಾನು, where Jesus spoke about this gift of the Holy Spirit. ಇಲ್ಲಿ ಯೇಸು ಪವಿತ್ರಾತ್ಮನ ವರಗಳ ಬಗ್ಗೆ ಮಾತಾಡಿದ್ದು. And he says, if anyone, verse 37, if anyone is thirsty, let him come to me and drink. 37ನೇ ವಚನದಲ್ಲಿ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. And if we believe in him, from our innermost being rivers of living water will flow. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು. And now it says in verse 39, this he spoke about the Holy Spirit, and the Holy Spirit was not yet given because Jesus was not yet glorified. ಇಲ್ಲಿ 39ನೇ ವಚನದಲ್ಲಿ ಹೇಳುತ್ತೆ, ಯೇಸು ತನ್ನನ್ನು ನಂಬದವರ ಹೊಂದಲಿರುವ ಪವಿತ್ರಾತ್ಮನ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯನ್ನು ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರ ವರವು ಇನ್ನೂ ಬಂದಿದ್ದಿಲ್ಲ. Why could the Holy Spirit not come and dwell in people's hearts before Jesus was glorified? ಯೇಸು ಮಹಿಮೆ ಹೊಂದೋದಕ್ಕೆ ಮೊದಲು ಯಾಕೆ ಪವಿತ್ರಾತ್ಮವು ನಮ್ಮ ಹೃದಯದಲ್ಲಿ ಬಂದು ನೆಲೆಸಲಿಲ್ಲ? Because nobody's heart could be cleansed before Jesus had shed his blood. ಯಾಕಂದ್ರೆ ಯೇಸುವು ರಕ್ತವನ್ನು ಸುರಿಸುವುದಕ್ಕೆ ಮೊದಲು ಯಾರ ಹೃದಯವು ಶುದ್ಧಿ ಆಗಿರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. All those Old Testament people, their hearts were not cleansed. ಎಲ್ಲ ಹಳೆಯ ಒಡಂಬಡಿಕೆಯ ಜನರ ಹೃದಯವು ಶುದ್ಧವಾಗಿರಲಿಲ್ಲ. Their sins were forgiven. ಪಾಪ ಪರಿಹಾರವಿತ್ತು. They were covered. ಅದೆಲ್ಲ ಮುಚ್ಚಲ್ಪಟ್ಟಿತ್ತು. But when Jesus died, ಯೇಸು ಸತ್ತ ನಂತರ, shed his blood, ರಕ್ತ ಸುರಿಸಿದ ನಂತರ, presented that blood before the Father, ಆ ರಕ್ತವನ್ನು ತಂದೆಯ ಮುಂದೆ ಅರ್ಪಿಸಿದಾಗ, after that those who confess their sins can have a completely clean heart. ಅದರ ನಂತರ ಯಾರು ತಮ್ಮ ಪಾಪವನ್ನು ಅರಿಕೆ ಮಾಡಿದರೋ ದೇವರಲ್ಲಿ ಅವರ ಹೃದಯ ಶುದ್ಧಿ ಹೊಂದುತ್ತಾ ಇತ್ತು. And the Holy Spirit will only come into a clean heart. ಪವಿತ್ರಾತ್ಮವು ಶುದ್ಧ ಹೃದಯಕ್ಕೆ ಮಾತ್ರ ಬರುತ್ತೆ. That's why it's important to keep your heart clean. ಅದಕ್ಕೋಸ್ಕರ ನಿಮ್ಮ ಹೃದಯವನ್ನು ಶುದ್ಧವಾಗಿಟ್ಕೊಳ್ಳೋದು ಬಹಳ ಮುಖ್ಯ. And so after the day of Pentecost, ಅದರಿಂದ ಪವಿತ್ರಾತ್ಮ ಪಂಚತಾಮದ ದಿನ, people could have a heart that's cleansed in the blood of Jesus Christ. ಜನರ ಹೃದಯವು ಯೇಸುವಿನ ರಕ್ತದಿಂದ ಶುದ್ಧವಾಯಿತು. Then the Holy Spirit could come and dwell within. ನಂತರ ಪವಿತ್ರಾತ್ಮವು ಜನರ ಹೃದಯದಲ್ಲಿ ಬಂದು ನೆಲೆಸಲಿಕ್ಕೆ ಪ್ರಾರಂಭವಾಯಿತು. That's what it says here, from his innermost being. ಇಲ್ಲಿ ಹೇಳ್ತಾ ಇರೋ ವಚನ ಹೃದಯದ ಒಳಗಿಂದ ಅಂತ, ಹೊಟ್ಟೆಯೊಳಗಿಂದ. In the Old Testament the Holy Spirit came upon people, not inside. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಜನರ ಒಳಗಡೆ ಬರಲಿಲ್ಲ, ಆದರೆ ಅವರ ಮೇಲೆ ಬಂತು. It gave Samson power to kill lions on the outside. ಸಂಸೋನನ ಬಗ್ಗೆ ನೋಡ್ತೀವಿ, ಅವನಿಗೆ ಆ ಪವಿತ್ರಾತ್ಮನ ಶಕ್ತಿ ಬಂದು ಸಿಂಹವನ್ನು ಸಿಗಿದನು ಅಂದ್ಬಿಟ್ಟು. But he could not kill the lust inside his heart. ಆದರೆ ಅವನಲ್ಲಿರುವ ಆ ಮೋಹವನ್ನ ಕೊಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ ಅವನಿಗೆ. Why? ಯಾಕೆ? Because the Spirit was not inside but outside. ಯಾಕೆ ಅಂದ್ರೆ ಪವಿತ್ರಾತ್ಮ ಅವನ ಒಳಗಡೆ ಇರಲಿಲ್ಲ, ಅವನ ಮೇಲ್ಗಡೆ ಇತ್ತು. So that is one big difference between Old Testament and New Testament. ಅದು ಒಂದು ದೊಡ್ಡ ವ್ಯತ್ಯಾಸ ಹಳೆ ಒಡಂಬಡಿಕೆಗೆ ಮತ್ತು ಹೊಸ ಒಡಂಬಡಿಕೆ. So that is the meaning here. The Spirit could not be given till Jesus was glorified.
ಇದರ ಅರ್ಥ ಅದೇ, ಪವಿತ್ರಾತ್ಮವನ್ನು ಕೊಡಲು ಸಾಧ್ಯವಿಲ್ಲ ಯೇಸು ಮಹಿಮೆ ಹೊಂದೋದಕ್ಕೆ ಮೊದಲು. Once Jesus lived on earth as a man, ಯೇಸು ಮೊದಲು ಮನುಷ್ಯನಾಗಿ ಜೀವಿಸಿದ ನಂತರ the Holy Spirit dwelt in him, ಪವಿತ್ರಾತ್ಮನು ಆತನಲ್ಲಿ ನೆಲೆಸಿತು. and now the Holy Spirit can dwell in us. ಈಗ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಇದೆ. And the Spirit that dwells in us is the same Spirit that dwelt in Jesus when he was on earth as a man. ನಮ್ಮಲ್ಲಿ ನೆಲೆಸುವಂತ ಪವಿತ್ರಾತ್ಮನು ಅಂದು ಯೇಸು ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಯಾವುದು ಪವಿತ್ರಾತ್ಮ ನೆಲೆಸಿತೋ ಅದೇ ಪವಿತ್ರಾತ್ಮ. The same Spirit that helped Jesus not to sin when he was tempted. ಅದೇ ಆತ್ಮ ಯೇಸು ಶೋಧನೆಗೆ ಒಳಗಾದಾಗ ಪಾಪಕ್ಕೆ ಬೀಳದೆ ಇರುವಂತೆ ತಡೆದ ಆತ್ಮ. Now that Spirit dwells in me. ಆ ಆತ್ಮ ನನ್ನಲ್ಲಿ ಜೀವಿಸುತ್ತೆ. If I respond to it, it will help me also not to sin when I am tempted. ಆದರೆ ಹೇಳಿದಾಗೆ ಕೇಳಿ ನಡೆದರೆ ಪಾಪದಿಂದ ಬಿಡುಗಡೆಯಾಗಿ ನಡಿಲಿಕ್ಕೆ ಸಹಾಯ ಮಾಡುತ್ತೆ. Now I want to tell you something about this Spirit that dwelt in Jesus, because that's a Spirit that can dwell in you and me. ನಾನು ಈ ಪವಿತ್ರಾತ್ಮನ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಪವಿತ್ರಾತ್ಮ ಯೇಸುವಿನಲ್ಲಿ ನೆಲೆಸಿದ್ದು ಮತ್ತು ನಮ್ಮಲ್ಲಿ ನೆಲೆಸುವಂಥದ್ದು. See Isaiah chapter 11. ಯೆಶಾಯ 11ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. In Isaiah chapter 11, 11ನೇ ಅಧ್ಯಾಯದಲ್ಲಿ we read about the Spirit of the Lord that rested upon Jesus Christ. ಆ ಒಂದು ಪವಿತ್ರಾತ್ಮ ಯೇಸುವಿನ ಮೇಲೆ ನೆಲೆಸಿದ್ದನ್ನು ನೋಡ್ತೀವಿ. And dwelt in him. ಆತನಲ್ಲಿ ನೆಲೆಗೊಂಡಿದ್ದು. It says in Isaiah 11 and verse 2. 2ನೇ ವಚನದಲ್ಲಿ ನೋಡ್ತೇವೆ. The Spirit of the Lord will rest on him. ಪವಿತ್ರಾತ್ಮವು ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. And this is the Spirit that dwelt in him. ಆ ಆತ್ಮವೇ ಆತನಲ್ಲಿ ನೆಲೆಗೊಂಡಿದ್ದು. And this Spirit is given many names. ಆ ಆತ್ಮಕ್ಕೆ ಹಲವು ಹೆಸರುಗಳು ಇಲ್ಲಿ ಕೊಡಲ್ಪಟ್ಟಿದೆ. 7 names. 7 ಹೆಸರುಗಳು. Just read the whole verse 2. ಈ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಹುಟ್ಟಿಸುವಂತ ಆತ್ಮ. See, there are 7 different things there. It's very clear in the English. ಇಲ್ಲಿ 7 ಪ್ರತ್ಯೇಕ ವಿಷಯ ಹೆಸರುಗಳಿದೆ ಇಲ್ಲಿ. The last is the spirit of the fear of the Lord. ಇಲ್ಲಿ ಕಡೆಯದಾಗಿ ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತ. Do you know that the one name of the Holy Spirit is the spirit of the fear of the Lord? ಪವಿತ್ರಾತ್ಮದ ಒಂದು ಹೆಸರು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮವಾಗಿದೆ. How can you say you have the Holy Spirit if you don't have the spirit of the fear of the Lord? ನೀವು ನಿಮಗೆ ಆತ್ಮ ಭರಿತರಾಗಿದ್ದೀರಾ ಅಂತ ಹೇಗೆ ಹೇಳ್ತೀರಾ ನಿಮಗೆ ಈ ದೇವರ ಭಯವಿಲ್ಲದೆ ಇದ್ರೆ? What is the baptism in the Holy Spirit? ಪವಿತ್ರಾತ್ಮನ ಅಭಿಷೇಕ ಅಂದ್ರೆ ಏನು? It is to be baptized in a spirit that makes me fear the Lord. ಇದು ಆ ಒಂದು ಆತ್ಮದಿಂದ ಭರಿತನಾಗಿರ್ತೀನಿ, ಅದು ದೇವರಿಗೆ ಭಯಪಡುವಂತೆ ಮಾಡುತ್ತೆ ನನ್ನ. And it says here, ಇಲ್ಲಿ ಮತ್ತೆ ಹೇಳುತ್ತೆ, it will make him delight in the fear of the Lord, verse 3. ಇಲ್ಲಿ 3ನೇ ವಚನದಲ್ಲಿ ಹೇಳುತ್ತೆ, ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು ಅಂತ. I mean, the fear of the Lord will not be a burden. ಅದು ಭಾರವಾಗಿರೋದಿಲ್ಲ ಅವನಿಗೆ. It's not like some bitter medicine. ಅದು ಒಂದು ಕಹಿ ಔಷಧಿ ಆಗಿರೋದಿಲ್ಲ. You know, you give a bitter medicine to a child and it says, okay, if I have to take it, I'll take it. ಒಂದು ಮಗುವಿಗೆ ಒಂದು ಕಹಿ ಔಷಧಿಯನ್ನ ಕೊಟ್ರೆ ಅದು ಬೇಡ ಅಂತ ಹೇಳುತ್ತೆ. You give an ice cream or a chocolate, he's delighted to have it. ಐಸ್ ಕ್ರೀಮ್ ಅಥವಾ ಒಂದು ಚಾಕ್ಲೇಟ್ ಕೊಟ್ರೆ ಬಹಳ ಸಂತೋಷ ಆಗುತ್ತೆ ಅದಕ್ಕೆ ಪಡ್ಕೊಳ್ಳಿ. The Holy Spirit makes the fear of the Lord like chocolate and ice cream to us. ಈ ಪವಿತ್ರಾತ್ಮ ಏನ್ ಮಾಡುತ್ತೆ, ಈ ದೇವರ ಭಯವನ್ನ ಐಸ್ ಕ್ರೀಮ್ ಚಾಕ್ಲೇಟ್ ಆಗಿ ಮಾಡಿಬಿಡುತ್ತೆ. So if it has not become like that to you, that proves the Holy Spirit is not in full control of your life. ಆ ಥರ ನಿಮಗೆ ಆಗಿಲ್ಲ ಅಂದರೆ ಪವಿತ್ರ ಆತ್ಮ ನಿಮ್ಮಲ್ಲಿ ಪೂರ್ಣ ನಿಯಂತ್ರಣ ಪಡ್ಕೊಂಡಿಲ್ಲ ಅಂತ ಅರ್ಥ. The Spirit of the Lord, when He has full control of your life, the fear of the Lord becomes something delightful. ಪವಿತ್ರಾತ್ಮನ ಆತ್ಮ ನಿಮ್ಮಲ್ಲಿ ಪೂರ್ಣ ನಿಯಂತ್ರಣಕ್ಕೆ ಒಳಗಾದರೆ ದೇವರ ಭಯವು ಸಂತೋಷವಾಗಿರುತ್ತೆ ನಿಮಗೆ. It becomes a delight to live a holy life. ಪವಿತ್ರ ಜೀವನವನ್ನು ನಡೆಸಲಿಕ್ಕೆ ಬಹಳ ಸಂತೋಷವಾಗಿರುತ್ತೆ. That is the proof that the Holy Spirit is really in control of me. ಅದೇ ಒಂದು ಸಾಕ್ಷಿ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮ ಪೂರ್ಣ ನಿಯಂತ್ರಣದಲ್ಲಿದೆ ಅಂತ. You probably never heard about this in all your life. ನೀವು ಭಾಗಶಃ ಈ ವಿಷಯವನ್ನ ಯಾವತ್ತೂ ನಿಮ್ಮ ಜೀವಿತದಲ್ಲಿ ಕೇಳದೆ ಇರಬಹುದು. Because most people understand the movement of the Holy Spirit only in terms of tongues. ಬಹಳಷ್ಟು ಜನ ಪವಿತ್ರಾತ್ಮನ ಶಕ್ತಿಯನ್ನ ಅನ್ಯ ಭಾಷೆ ಮಾತಾಡೋದ್ರಲ್ಲಿ ಕಂಡುಹಿಡಿತಾರೆ.
swaying your body and raising your hands and clapping, they say, oh, that is charismatic Holy Spirit. ನೀವು ಶರೀರವನ್ನು ಅಲ್ಲಾಡಿಸಿ ಕೈ ಎತ್ತೋದು ಈಗ ಕರಿಸ್ಮ್ಯಾಟಿಕ್ ಇದರ ಕೂಟಗಳನ್ನ ಬಗ್ಗೆ ಯೋಚನೆ ಮಾಡ್ತಾರೆ. Even drunken people can do that. ಇವನ್ ಕುಡಿದವರು ಕೂಡ ಹಾಗೆ ಮಾಡ್ತಾರೆ, ಮದ್ಯ ಕುಡಿದವರು. And then the other thing people think is Holy Spirit means a lot of noise. Then that is Holy Spirit. ಕೆಲವು ಜನ ಹೀಗೆ ಯೋಚನೆ ಮಾಡ್ತಾರೆ, ಬಹಳ ಶಬ್ದ ಇದ್ರೆ ಅದು ಪವಿತ್ರಾತ್ಮ. It's all a deception. ಇದೆಲ್ಲ ವಂಚನೆ. Way back in eternity, ನಿತ್ಯತ್ವದ ಹಿಂದೆ ನೋಡಿದ್ರೆ, before there was anything in this universe except God, ದೇವರು ಬಿಟ್ಟು ಬೇರೆ ಯಾವುದು ಇಲ್ಲದೆ ಇರುವಾಗ, Father, Son and Holy Spirit, ತಂದೆ, ಮಗ ಮತ್ತು before the worlds were created, before there were angels, before there was a devil, before anything, ಲೋಕ, ದೂತ, ದೈವ ಎಲ್ಲ ಇರೋ ಮೊದಲು. Have you ever thought of this? ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? Why did God call the third person of the Trinity Holy Spirit? ಯಾಕೆ ದೇವರು ಈ ಮೂರನೆಯ ಪರ್ಸನ್ ವ್ಯಕ್ತಿಯನ್ನ ಪವಿತ್ರಾತ್ಮನೆಂದು ಕರೆದರು? He could have called him by some other name. ಬೇರೆ ಯಾವ್ದಾದ್ರು ಹೆಸರಲ್ಲಿ ಕರಿಬಹುದಾಗಿತ್ತು. Loving Spirit, that would have been right. ಪ್ರೀತಿಯ ಆತ್ಮ, ಅದು ಸರಿ ಇರಬಹುದು. Wise Spirit, ಬುದ್ಧಿವಂತಿಕೆ ಆತ್ಮ, ಜ್ಞಾನದ ಆತ್ಮ. Good Spirit, ಒಳ್ಳೆಯ ಆತ್ಮ. Humble Spirit, ದೀನ ಆತ್ಮ. Gentle Spirit, ಮೃದು ಆತ್ಮ. Father, Son and Gentle Spirit, ತಂದೆ, ಮಗ ಮತ್ತು ಮೃದುವಾದ ಆತ್ಮ. Father, Son and Humble Spirit, ತಂದೆ, ಮಗ ಮತ್ತು ದೀನಾತ್ಮ. Why did God say the name is Father, Son and Holy Spirit? ಯಾಕೆ ದೇವರು ತಂದೆ, ಮಗ ಮತ್ತು ಪವಿತ್ರ ಆತ್ಮ ಅಂತ ಹೇಳಿ? There must be a reason. ಅದಕ್ಕೆ ಒಂದು ಕಾರಣ ಇದೆ. The reason is this. ಆ ಕಾರಣ ಇದೇನೆ. Because the main thing the Holy Spirit gives to us is holiness. ಪವಿತ್ರಾತ್ಮನು ಮುಖ್ಯವಾಗಿ ಕೊಡುವಂಥದ್ದು ಪವಿತ್ರತೆ. There was a Pentecostal man who came to our CFC church meeting in Bangalore once. ಬೆಂಗಳೂರಿನಲ್ಲಿ ಒಬ್ಬ ಪೆಂಟೆಕೋಸ್ಟ್ ಸಭೆಯ ಒಬ್ಬ ಸದಸ್ಯರು ನಮ್ಮ ಚರ್ಚ್ ಸಭೆಗೆ ಕೂಟಕ್ಕೆ ಬಂದರು. He came to the meeting. ಕೂಟಕ್ಕೆ ಬಂದು, and after the meeting he told me, you don't have Holy Spirit here. ನಿಮ್ಮಲ್ಲಿ ಇಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಹೇಳಿದ್ರು. I said, how do you know that? ಅದು ಹೇಗೆ ಗೊತ್ತು ನಿಮಗೆ? Have you come and lived in my home? See how I live with my wife? How do I know we have Holy Spirit or not? ನಿಮಗೆ ಹೇಗೆ ಗೊತ್ತಾಯ್ತು? ನೀವು ನನ್ನ ಮನೆಯಲ್ಲಿ ನಾನು ಹೆಂಡತಿ ಜೊತೆ ಹೇಗೆ ಜೀವನ ಮಾಡ್ತೀನಿ ಅಂತ ಗೊತ್ತಾ ನಿಮಗೆ? Do you know how we handle money? Those are the ways you know whether this person is holy. ನಿಮಗೆ ಗೊತ್ತಾ ನಾನು ಹಣ ಇದರಲ್ಲಿ ಹೇಗೆ ವ್ಯವಹರಿಸ್ತೀನಿ? ಅದು ನಮ್ಮ ಸಾಕ್ಷಿಯಾಗಿದೆ. How do I treat my co-workers? ನನ್ನ ಜೊತೆ ಸಹಾಯ ಕೆಲಸಗಾರನ ಹೇಗೆ ನಾನು ನೋಡ್ಕೊಂತೀನಿ ಗೊತ್ತಾ? No, he said, I don't know all about all that, but there's not enough noise here in this meeting. ನನಗೆ ಅದೆಲ್ಲ ಗೊತ್ತಿಲ್ಲ, ಆದರೆ ಸಾಕಷ್ಟು ಶಬ್ದ ಇಲ್ಲ ಇಲ್ಲಿ ಅಂತ ಹೇಳಿದ್ರು. I said, there is one big difference between you and me. ನಂತರ ನಾನು ಹೇಳಿದೆ, ನಿನಗೂ ನನಗೂ ಒಂದು ವ್ಯತ್ಯಾಸವಿದೆ. Your Trinity is Father, Son and noisy Spirit. My Trinity is Father, Son and Holy Spirit. ನಾನು ಹೇಳಿದೆ, ನಿನ್ನ ತ್ರಯೇಕತ್ವ ದೇವರು ತಂದೆ, ಮಗು ಮತ್ತು ಶಬ್ದ ಆತ್ಮ. ನನ್ನ ತ್ರಯೇಕ ದೇವರು ತಂದೆ, ಮಗ ಮತ್ತು ಪವಿತ್ರ ಆತ್ಮ. So your spirit brings noise, my spirit brings holiness. ನನ್ನ ಆತ್ಮ ಪವಿತ್ರತೆಯನ್ನು ತರುತ್ತೆ, ನಿನ್ನ ಆತ್ಮ ಶಬ್ದವನ್ನು ತರುತ್ತೆ. This is one of the greatest deceptions in Christendom today. ಇಂದಿನ ಕ್ರೈಸ್ತತ್ವದಲ್ಲಿ ಒಂದು ದೊಡ್ಡ ವಂಚನೆಯಾಗಿದೆ. They think Holy Spirit means you start bouncing on your knees or shaking your body. ಪವಿತ್ರಾತ್ಮ ಅಂದ್ರೆ ನೀನು ನೆಗೆದು ನಿನ್ನ ಶರೀರವನ್ನು ಅಲ್ಲಾಡಿಸೋದು ಅನ್ಕೊಂತಾರೆ. It's not shaking spirit, it's not bouncing spirit, it's Holy Spirit. ಇದು ಅಲ್ಲಾಡುವ ಆತ್ಮ ಅಲ್ಲ, ನೆಗೆಯುವ ಆತ್ಮ ಅಲ್ಲ, ಇದು ಪವಿತ್ರ ಆತ್ಮ. God determined that name. ಅದನ್ನ ದೇವರೇ ನಿರ್ಧರಿಸಿದರು. It's the spirit of the fear of the Lord that makes a person delight in the fear of the Lord. ಈ ಆತ್ಮ, ಪವಿತ್ರ ದೇವರ ಆತ್ಮವು ನಾನು ದೇವರ ಭಯದಲ್ಲಿ ಸಂತೋಷವಾಗಿರೋ ಹಾಗೆ ಮಾಡುತ್ತೆ. And not in the fear of man. ಜನರಿಗೆ ಭಯಪಡುವುದಲ್ಲ, but the fear of God. ದೇವರಿಗೆ ಭಯಪಡುವುದು. Only afraid of what God thinks of us, not what man thinks of us. ದೇವರು ನನ್ನ ಬಗ್ಗೆ ಏನು ಅನ್ಕೊಂತಾರೆ ಅನ್ನೋದಕ್ಕೆ ಮಾತ್ರ ಭಯಪಡೋದು, ಮನುಷ್ಯರು ಏನಂತಾರೆ ನನ್ನ ಬಗ್ಗೆ ಅನ್ಕೊಳ್ಳೋಲ್ಲ. This Holy Spirit delivers us from the fear of man. ಈ ಪವಿತ್ರಾತ್ಮ ಮನುಷ್ಯರ ಭಯದಿಂದ ಬಿಡಿಸ್ಬಿಡುತ್ತೆ and makes us fear God. ನಮಗೆ ದೇವರಿಗೆ ಭಯಪಡುವಂತವರನ್ನಾಗಿ ಮಾಡುತ್ತೆ.